ಬಿಜೆಪಿಯ ಹಿಂದುತ್ವ ಅಂತ ಹೇಳಿದ್ರೆ ಮುಸ್ಲಿಮರನ್ನು ದ್ವೇಷ ಮಾಡೋದು. ಹೂ ಟೋಲ್ಡ್ ಯು? ಯಾರು ಹೇಳಿದ್ದು ನಿಮಗೆ? APJ ಅಬ್ದುಲ್ ಕಲಾಂ ಬೇಡ, ಬಿನ್ ಲಾಡನ್ ಬೇಕು. ನಾವು ಬಿನ್ ಲಾಡನ್ ಒಪ್ಪಲ್ಲ, APJ ಅಬ್ದುಲ್ ಕಲಾಂ ಒಪ್ಕೊಳ್ತೀವಿ. 5 ರಾಜ್ಯಗಳಲ್ಲಿ ಚುನಾವಣೆ ಈಗ ನಡೀತಾ ಇದೆ. ಅದರ ರಿಸಲ್ಟ್ ಏನಾಗ್ಬೋದು? ವೆಸ್ಟ್ ಬೆಂಗಾಲಲ್ಲಿ ನೀವು ಜವಾಬ್ದಾರಿಯಲ್ಲಿದ್ರಿ. ಮೋದಿಯವರ ಪ್ರಭಾವ 2028ಕ್ಕೂ ಇರತ್ತಾ? ಬಿಜೆಪಿ ಖಂಡಿತ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ಸು ಸೋಲೋದು ನಿಶ್ಚಿತ. ಇವತ್ತು ಎಲೆಕ್ಷನ್ ನಡೆದ್ರು BJP ಅಧಿಕಾರಕ್ಕೆ ಬರುತ್ತೆ. ಯಾವ ಫೇಸನ್ನು ಇಟ್ಕೊಂಡು ಚುನಾವಣೆಗೆ ಹೋಗ್ತೀರಿ? ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಹಿಂದೂ ಕಾರ್ಯಕರ್ತರು ಒಂದು ಮೆಟ್ಟಿಲು. ಆದರೆ ಅಧಿಕಾರಕ್ಕೆ ಬಂದ ನಂತರ ಕಠಿಣ ಕ್ರಮಕ್ಕೆ ಸೀಮಿತ ಆಯಿತು. ಆದರೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಹಾಯ್, ನಮಸ್ಕಾರ. ಪಬ್ಲಿಕ್ ಮಿರರ್ಗೆ ಎಲ್ರಿಗೂ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ರಾಜ್ಯದ ಹಿಂದುತ್ವದ ಪ್ರಖರ ಧ್ವನಿ, ಗಟ್ಟಿ ಧ್ವನಿ. ಹಿಂದುತ್ವ ಅಂತ ಹೇಳಿದರೆ, ಹಿಂದುತ್ವದ ಪಕ್ಷ ಅಂತ ಹೇಳಿದರೆ BJP ಅಂತ ಬ್ರ್ಯಾಂಡ್ ಆಗಿದೆ. BJPಯ ಹಿಂದುತ್ವದ ಗಟ್ಟಿ ಧ್ವನಿ ಅಂತ ಹೇಳಿದರೆ CT ರವಿ ಅನ್ನೋದು ಎಲ್ರಿಗೂ ಗೊತ್ತಿದೆ. CT ರವಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಇವತ್ತಿಗೂ ಕೂಡ ನೀವು ಹಿಂದುತ್ವದ ಫೈರ್ ಬ್ರ್ಯಾಂಡ? ಹಿಂದುತ್ವ ಈ ದೇಶದ ಅಸ್ಮಿತೆ. ಓಕೆ. ಹಿಂದುತ್ವ ಒಂದು ಜೀವನ ಶೈಲಿ. ಹಿಂದುತ್ವ ಮಾತ್ರ ಜಗತ್ತಿಗೆ ಎಲ್ಲರನ್ನೂ ಒಪ್ಕೊಳ್ಳುವಂಥ ವಿಚಾರವನ್ನು ಹೊಂದಿರತಕ್ಕಂಥದ್ದು. ಉಳಿದೆಲ್ಲ ವಿಚಾರಗಳು ತನ್ನ ಮತಕ್ಕೆ ಸೀಮಿತವಾಗಿದ್ದರೆ, ಹಿಂದುತ್ವ ಮನುಕುಲಕ್ಕೆ ಸೀಮಿತವಾಗಿರೋದು ಮಾತ್ರ ಅಲ್ಲ, ಮನುಕುಲದಿಂದ ಆಚೆಗೆ ಪ್ರಕೃತಿಯ ಬಗ್ಗೆಯೂ ಕೂಡ ಆಲೋಚಿಸುತ್ತೆ. ಹೀಗೆ ವಿಚಾರವನ್ನು ಕೊಟ್ಟರೋದು ಹಿಂದುತ್ವ. ಹಿಂದುತ್ವ ಅನ್ನೋದ್ರೆ ಇನ್ಕ್ಲೂಸಿವ್ನೆಸ್, ಒಳಗೊಳ್ಳೋದು, ಎಲ್ಲರನ್ನೂ ಒಳಗೊಳ್ಳೋದು. ಕರೆಕ್ಟ್. ಹಿಂದುತ್ವ ಅನ್ನೋ ಒಂದು ಪುಸ್ತಕ ಅಲ್ಲ. ಓಕೆ. ಒಬ್ಬ ಪೈಗಂಬರ್ ಅಲ್ಲ. ಓಕೆ. ಹಿಂದುತ್ವ ಅಂತ ಹೇಳಿದ್ರೆ ಅದು ಜೀವನ ಶೈಲಿ, ಎಲ್ಲರನ್ನ ಒಳಗೊಳ್ಳುವಂಥ, ಎಲ್ಲರನ್ನೂ ಒಳಗೊಳ್ಳೋದು. ಆದರೆ BJPಯ ಹಿಂದುತ್ವ ಅಂತ ಹೇಳಿದರೆ ಮುಸ್ಲಿಮರನ್ನು ದ್ವೇಷ ಮಾಡೋದು. ಹೂ ಟೋಲ್ಡ್ ಯು? ಯಾರು ಹೇಳಿದ್ದು? ಆಲ್ಮೋಸ್ಟ್ ಸೊಸೈಟಿಯಲ್ಲಿ ಹಾಗೆ ನೀವು ಹಂಗೆ ಭಾವಿಸ್ಕೊಂಡಿದ್ದೀರಿ. ಓಕೆ. ಎಲ್ಲರನ್ನೂ ಒಳಗೊಳ್ಳುವ ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂಥ ತತ್ವವನ್ನು ಪ್ರತಿಪಾದಿಸುವಂಥದ್ದು ಯಾರನ್ನೂ ದ್ವೇಷಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವರು ನಮ್ಮನ್ನು ದ್ವೇಷಿಸ್ತಾರೆ ಅಷ್ಟೇ. ಓಕೆ. ಯಾಕೆ ಅಂದರೆ ಸತ್ಯವನ್ನು ಹೇಳಿದಾಗ, ಓಕೆ, ತಪ್ಪುಗಳನ್ನು ಎತ್ತಿ ತೋರಿಸಿದಾಗ, ಐತಿಹಾಸಿಕ ಘಟನೆಗಳನ್ನು ಉಲ್ಲೇಖ ಮಾಡಿದಾಗ, ಸತ್ಯ ಹೇಳಿದಾಗ ಕೆಲವರಿಗೆ ಒಪ್ಕೊಳ್ಳೋಕ್ಕಾಗಲ್ಲ. APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಮಾಡಿದ್ಯಾರು? ಓಕೆ. BJP. ನಿಮಗೆ APJ ಅಬ್ದುಲ್ ಕಲಾಂ ಬೇಡ, ಬಿನ್ ಲಾಡನ್ ಬೇಕು. ನಾವು ಬಿನ್ ಲಾಡನ್ ಒಪ್ಪಲ್ಲ, APJ ಅಬ್ದುಲ್ ಕಲಾಂ ಒಪ್ಕೊಳ್ತೀವಿ. ದಾವೂದ್ ಇಬ್ರಾಹಿಮನ್ನು ಒಪ್ಪಲ್ಲ, ಓಕೆ, ಆದರೆ ಅಬ್ದುಲ್ ಹಮೀದನ್ನು ಒಪ್ಕೊಳ್ತೀವಿ. BJPಯ ಪ್ರಸಕ್ತ ಕಾಲಮಾನ ಹೆಂಗೆ ನಡೀತಿದೆ ಸರ್? ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸ ಇದೆಯಾ? 28ಗೆ ಎಲೆಕ್ಷನ್ ಬರ್ತಾ ಇದೆ ಕರ್ನಾಟಕದಲ್ಲಿ. ಇವತ್ತು ಎಲೆಕ್ಷನ್ ನಡೆದ್ರು BJP ಅಧಿಕಾರಕ್ಕೆ ಬರುತ್ತೆ. ಇವತ್ತು ಎಲೆಕ್ಷನ್ ನಡೆದ್ರು BJP ಅಧಿಕಾರ. ಅದಕ್ಕೆ ಮುನ್ನುಡಿಯಾಗಿ 5 ರಾಜ್ಯಗಳಲ್ಲಿ ಚುನಾವಣೆ ಈಗ ನಡೀತಾ ಇದೆ. ಅದರ ರಿಸಲ್ಟ್ ಏನಾಗ್ಬೋದು? ವೆಸ್ಟ್ ಬೆಂಗಾಲಲ್ಲಿ ನೀವು ಜವಾಬ್ದಾರಿಯಲ್ಲಿದ್ದಿರಿ. ನೋಡಿ, 2019ರ ಲೋಕಸಭಾ ಚುನಾವಣೆಗೆ ಮುಂಚೆ ಭಾರತೀಯ ಜನತಾ ಪಾರ್ಟಿ ವೆಸ್ಟ್ ಬೆಂಗಾಳಲ್ಲಿ 3% ಓಟ್ ತೊಗೊಂಡಿತ್ತು. ಓಕೆ. ಓಕೆ. 2019ರಲ್ಲಿ 40%ಗೆ ಹೋದ್ವಿ. ಓಕೆ. 3 MLA ಇಂದ 77 MLAಗಳಿಗೆ ಹೋದ್ವಿ. ಓಕೆ. ವೆಸ್ಟ್ ಬೆಂಗಾಳಲ್ಲಿ. ಓಕೆ. ಇವತ್ತಿನ ವಾತಾವರಣ BJPನೇ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವಾತಾವರಣ ಇದೆ. ಇವತ್ತು ಇರುವ ವಾತಾವರಣ, ಫಸ್ಟ್ ಫೇಸಲ್ಲಿ 23ನೇ ತಾರೀಕು ಎಲೆಕ್ಷನ್ ಆಗಿದೆ. ಓಕೆ. ಫಸ್ಟ್ ಫೇಸ್ನಲ್ಲಿ 100ಕ್ಕೂ ಹೆಚ್ಚು ಸೀಟನ್ನು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಹಾಗಿದ್ರೆ ವೆಸ್ಟ್ ಬೆಂಗಾಲಲ್ಲಿ BJP? ಎಸ್. ಇವು ಅಲ್ಲಿಯ ಜನ ನಾವು ಕೊಟ್ಟು ದಾಡನ್ನು ಸ್ವೀಕಾರ ಮಾಡಿದ್ದಾರೆ. ನಾವು ಹೇಳಿದ್ವಿ ಪಲ್ತನೋ ದರ್ಕಾರ್ ಚಾಯ್ BJP ಸರ್ಕಾರ ಅಂತ. ಅಂದರೆ ಸರ್ಕಾರವನ್ನು ಬದಲಾಯಿಸಿ BJPಯನ್ನು ಅಧಿಕಾರಕ್ಕೆ ತನ್ನಿ ಅಂಥೇಳಿ ಜನ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಓಕೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮ ಮಾತ್ರ ಅಲ್ಲ, ಎಲ್ಲ BJP ರ್ಯಾಲಿಯಲ್ಲೂ ಕೂಡ ಸ್ವಯಂ ಪ್ರೇರಿತವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾ ಇರೋದೇ ಒಂದು ಉದಾಹರಣೆ. ಮುಂಚೆ ಒಂದು ಕಾಲದಲ್ಲಿ BJP ಬಾವುಟ ಹಿಡಿಯೋಕ್ಕೂ ಜನ ಇರಲಿಲ್ಲ. ಇವತ್ತು ಹಳ್ಳಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಪ್ರಭಾವವನ್ನು ಜನಮಾನಸದಲ್ಲಿ ಬೀರಿರೋದು ಸ್ಪಷ್ಟ ಆಗುತ್ತೆ. 3-4 ತಿಂಗಳು ವೆಸ್ಟ್ ಬೆಂಗಾಲಲ್ಲಿ ಕಳೆದಿದ್ರಿ, ಕೆಲಸ ಮಾಡಿದ್ರಿ. ನಿಮ್ಮ ಅನುಭವದ ಇದನ್ನು ಹಂಚ್ಕೊಳ್ಳೋದಾದರೆ ಹೆಂಗಿದೆ? ಅಂದರೆ ಇನ್ ಡೆಪ್ತ್ ಆಗಿ ಗ್ರೌಂಡ್ ರಿಪೋರ್ಟನ್ನು ಕೊಡ್ಬೋದು ಅಂತಿದ್ರೆ. ಸಾವಿರಾರು ವರ್ಷಗಳ ಕಾಲ ಭಾರತದ ಆರ್ಥಿಕ ಶಕ್ತಿಯ ಕೇಂದ್ರವಾಗಿದ್ದ, ಇಡೀ ಭಾರತವೇ ಜಗತ್ತಿನ ಆರ್ಥಿಕ ಶಕ್ತಿ. ಹೌದು. ಅದರಲ್ಲಿ ಭಾರತದ ಆರ್ಥಿಕ ಶಕ್ತಿಯ ಕೇಂದ್ರ ಬಿಂದುವಾಗಿದ್ದದ್ದು ಬಂಗಾಳ. ಓಕೆ ಓಕೆ.
ಬಂಗಾಳನ ನವಾಬರು ಲೂಟಿ ಮಾಡಿದ್ರು, ಹ್ಞೂ ಬ್ರಿಟಿಷರು ಲೂಟಿ ಮಾಡಿದ್ರು. ಹ್ಞೂ ಆಮೇಲೆ ಬಂದಂಥ ಕಮ್ಯುನಿಸ್ಟರು ಮತ್ತು TMC ಹ್ಞೂ ಅವರು ಆ ಲೂಟಿಯ ಕಾರ್ಯವನ್ನು ಮುಂದುವರಿಸಿದರು. ಅವರು ನಿಮ್ಮ ಜೊತೆಗೆ ಇದ್ದರು. ಒಳ್ಳೆ ದಿಕ್ಕನ್ನು ತೋರಿಸ್ಕೊಡ್ಲಿಲ್ಲ ಅವರಲ್ಲಿಗೆ. ನಾವು ಕಮ್ಯುನಿಸ್ಟನ್ನ ವಿರೋಧ ಮಾಡೋದಕ್ಕೋಸ್ಕರ ಮಮತಾ ಬ್ಯಾನರ್ಜಿಗೆ ಒಂದು ಕಾಲದಲ್ಲಿ ಸಪೋರ್ಟ್ ಮಾಡಿದ್ದು ಹೌದು. ಕರೆಕ್ಟ್. ಆಕೆ ತಾನು ಬೆಳೆಯುವ ಹಂತದಲ್ಲಿ ಕಾಂಗ್ರೆಸ್ಸನ್ನು ಬಳಸ್ಕೊಂಡಿದ್ದಾರೆ, BJPಯನ್ನು ಬಳಸ್ಕೊಂಡಿದ್ದಾರೆ. ಕಮ್ಯುನಿಸ್ಟ್ ವಿರುದ್ಧ ಹೋರಾಟ ಮಾಡುವಂಥ ಒಬ್ಬ ಮಹಿಳೆಯನ್ನ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿದ್ದು ಹೌದು. ಕರೆಕ್ಟ್. ಆದರೆ ಆ ತಾಯಿಯ ಮತೀಯ ಓಲೈಕೆ, ಹ್ಞೂ ಭ್ರಷ್ಟಾಚಾರ, ಅತ್ಯಾಚಾರವನ್ನು ಸಮರ್ಥಿಸ್ತಕ್ಕಂಥ ರಾಜಕಾರಣ, ಅಕ್ರಮ ನಿವಾಸಿಗಳಿಗೆ ರೆಡ್ ಕಾರ್ಪೆಟ್ ಹಾಕಿಕೊಟ್ಟು ಮತ ಬ್ಯಾಂಕ್ಗಳನ್ನ ಮಾಡ್ತಕ್ಕಂಥ ರಾಷ್ಟ್ರ ವಿರೋಧಿ ನೀತಿ, ಅದರ ವಿರುದ್ಧ BJP ಧ್ವನಿ ಎತ್ತು. ಅದರ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ. ರೇಪ್ ಕೇಸ್ ಆದರೂ ರಿಜಿಸ್ಟರ್ ಆಗಲ್ಲ, ಮರ್ಡರ್ ಆದರೂ ಕೇಸ್ ರಿಜಿಸ್ಟರ್ ಆಗಲ್ಲ, ಇನ್ನೇನು ನ್ಯಾಯ ಸಿಗುತ್ತೆ ಹೇಳಿ ಅಲ್ಲಿ? ಜನಾಕ್ರೋಶ ಇದೆ. ಓಕೆ. ನಿಮಗೆ ನ್ಯಾಯವಾಗಿ ಉದ್ಯೋಗ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಹುದ್ದೆ ವ್ಯಾಪಾರಕ್ಕೆ ಒಳಗಾಗ್ತವೆ. ಓಕೆ. ಈ ಭ್ರಷ್ಟಾಚಾರವನ್ನು ಯಾರು ಸಮರ್ಥನೆ ಮಾಡ್ಕೊಳ್ತಾರೆ? ಭ್ರಷ್ಟಾಚಾರಿಗಳು ಮಾತ್ರ ಸಮರ್ಥನೆ ಮಾಡಬೇಕು. ಕರೆಕ್ಟ್. ಕರೆಕ್ಟ್. ಸರ್, ಈಗ BJP 2028ಕ್ಕೆ ಅಧಿಕಾರಕ್ಕೆ ಹೋಗುವಂಥ ಎಲ್ಲ ಕನಸನ್ನು ಕಾಣ್ತಾ ಇದೆ. ಆದರೆ ಕಳೆದ ಸಾರಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಯ ಅಡಿಯಲ್ಲಿ ಕೊಚ್ಕೊಂಡು ಹೋಗಿತ್ತು. ಮೋದಿಯವರ ಪ್ರಭಾವ 2028ಕ್ಕೂ ಇರತ್ತಾ? BJP ಖಂಡಿತ ಅಧಿಕಾರಕ್ಕೆ ಬರುತ್ತಾ? ನಿಮ್ಗೆ ವಿಶ್ವಾಸ ಹೆಂಗಿದೆ ಅಂತ? ಮೋದಿಜಿಯವರು ಸಮಕಾಲೀನ ಭಾಜಪದ ಅಗ್ರಗಣ್ಯ ನಾಯಕರು ಮಾತ್ರ ಅಲ್ಲ, ಜಗತ್ತನ್ನು ಪ್ರಭಾವಿಸ್ತಕ್ಕಂಥ ಒಬ್ಬ ನಾಯಕರು. ಓಕೆ. ಪಕ್ಷದ ನೀತಿ ಅದು ರಾಷ್ಟ್ರಹಿತವನ್ನು ಒಳಗೊಂಡಿರೋದು. ಪಕ್ಷದ ನೀತಿ ಬಡವರಿಗೆ ಬಲ ಕೊಡ್ತಕ್ಕಂಥದ್ದು. ಪಕ್ಷದ ನೀತಿ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು. ಆ ಪಕ್ಷದ ನೀತಿಯಂತೂ ಬದಲಾಗೋಕ್ಕೆ ಸಾಧ್ಯ ಇಲ್ಲ. ಆ ಪಕ್ಷದ ನೀತಿಯ ಆಧಾರದಲ್ಲಿ ಮೋದಿಜಿಯವರ ಕಾರ್ಯದ ಪ್ರಭಾವವನ್ನು ಬಳಸಿಕೊಂಡು ಅವರ ನೇತೃತ್ವದ ಉಪಯೋಗವನ್ನು ಪಡೆದು ಖಂಡಿತ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. 2023ರಲ್ಲಿ ಹಲವಾರು ತಪ್ಪುಗಳು ನಡೆದು ಕೆಲವು ಸಮಯೋಚಿತವಲ್ಲದ ನಿರ್ಧಾರಗಳು ಕೂಡ ಪಕ್ಷದ ಸೋಲಿಗೆ ಕಾರಣ ಆಯಿತು. ಒಳ ಮೀಸಲಾತಿ, ದಟ್ ವಾಸ್ ನಾಟ್ ಎ ರೈಟ್ ಟೈಮ್. ನಾವು ಆ ಸಮಯದಲ್ಲಿ ಆ ನಿರ್ಣಯ ತಗೊಳ್ಬಾರ್ದಿತ್ತು, ತಗೊಂಡ್ವಿ. ಅದು ಕೂಡ ಒಂದು ಪ್ರಭಾವ ಬೀರಿತು. ಗ್ಯಾರಂಟಿಯ ಎಫೆಕ್ಟನ್ನು ಗ್ರಹಿಸ್ತೇ ಇದ್ದಿದ್ದು, ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಗ್ರಹಿಸ್ತೇ ಇದ್ದಿದ್ದು, ಅದು ಕೂಡ ಒಂದು ಕಾರಣ ಆಯಿತು. ಹೀಗೆ ಹಲವು ಕಾರಣಗಳಿಂದಾಗಿ ನಾವು ಚುನಾವಣೆಯಲ್ಲಿ ಸೋತ್ವಿ. ಆದರೆ ಈ ಒಂದು 3 ವರ್ಷದಲ್ಲಿ ಕಾಂಗ್ರೆಸ್ನ ದುರಾಡಳಿತವನ್ನು ನೋಡಿ, ಕಾಂಗ್ರೆಸ್ಸಿಗರ ಭ್ರಷ್ಟಾಚಾರವನ್ನು ನೋಡಿ ಜನ ಬೇಸತ್ತಿದ್ದಾರೆ. ಜನ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡುವ ಮಾನಸಿಕತೆಗೆ ಬಂದಿದ್ದಾರೆ. ಇಲ್ಲದೇ ಉಪಚುನಾವಣೆಯಲ್ಲಿ 5 ದಿನ ಮುಖ್ಯಮಂತ್ರಿಗಳು ಶೀರ್ಷಾಸನ ಮಾಡೋ ಅವಶ್ಯಕತೆ ಬರ್ತಿರಲಿಲ್ಲ. ಇಡೀ ಕ್ಯಾಬಿನೆಟ್ಟು 15 ಜನ ದಾವಣಗೆರೆಯಲ್ಲಿ, ಬಾಗಲಕೋಟೆನಲ್ಲಿ ಬಸ್ಕಿ ಹೊಡೆಯೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವ್ರು ಒಳ್ಳೆ ಆಡಳಿತ ಕೊಟ್ಟಿದ್ರೆ ಬರೀ ಮನೆಯಲ್ಲೇ ಕೂತ್ಕೊಂಡು ನಾಮಪತ್ರ ಸಲ್ಲಿಸಿ ಗೆಲ್ಬೋದಿತ್ತು. ಆದರೆ ಕ್ಯಾಬಿನೆಟ್ ಸಚಿವರುಗಳೆಲ್ಲ ಬಂದು ಬಸ್ಕಿ ಯಾಕೆ ಹೊಡೆದ್ರು ಅಲ್ಲಿ ದಾವಣಗೆರೆಯಲ್ಲಿ, ಬಾಗಲಕೋಟೆನಲ್ಲಿ? ಅದು ಕಾಂಗ್ರೆಸ್ನ ಇಂಟರ್ನಲ್ ಪಾಲಿಟಿಕ್ಸ್. ನಾಟ್ ಓನ್ಲಿ ಫಾರ್ ದ ಇಂಟರ್ನಲ್ ಪಾಲಿಟಿಕ್ಸ್, ಅವರ ಆಡಳಿತದ ಎಕ್ಸ್ಟರ್ನಲ್ ಎಫೆಕ್ಟು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ಕಾಂಗ್ರೆಸ್ಸು ಸೋಲೋದು ನಿಶ್ಚಿತ. ಇವತ್ತು ಎಲೆಕ್ಷನ್ ನಡೆದ್ರು BJP ಅಧಿಕಾರಕ್ಕೆ ಬರುತ್ತೆ. ಓಕೆ. ಯಾವ ಫೇಸನ್ನು ಇಟ್ಕೊಂಡು ಚುನಾವಣೆಗೆ ಹೋಗ್ತೀರಿ? ಅಂದರೆ ಯಾರ ಫೇಸನ್ನು ಇಟ್ಕೊಂಡು? ಈ ಹಿಂದೆ ಯಡಿಯೂರಪ್ಪನವ್ರ ಮುಖ ಇಟ್ಕೊಂಡು ಹೋಗ್ತಾ ಇದ್ರಿ. ಈಗ ನೆಕ್ಸ್ಟ್ ಚುನಾವಣೆಯಲ್ಲಿ BJP ಅಧಿಕಾರಕ್ಕೆ ಬಂದರೆ ಸಿಟಿ ರವಿ ಅವರು ಮುಖ್ಯಮಂತ್ರಿನ, ವಿಜೇಂದ್ರ ಯಡಿಯೂರಪ್ಪನವರ, ಸುನಿಲ್ ಕುಮಾರ್ ಅವರ? ನಮ್ಮ ಪಕ್ಷದ ಪಾರ್ಲಿಮೆಂಟರಿ ಬೋರ್ಡು ಆಯಾ ಕಾಲಕ್ಕೆ ಸಮಯೋಚಿತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಕೆಲವು ಸರಿ ಚುನಾವಣಾ ಪೂರ್ವದಲ್ಲೇ ಯಾರ ನೇತೃತ್ವದಲ್ಲಿ ಅಂತ ಡಿಕ್ಲೇರ್ ಮಾಡ್ತಾರೆ. ಕೆಲವೊಮ್ಮೆ ಚುನಾವಣೆ ಮಧ್ಯದಲ್ಲಿ ಡಿಕ್ಲೇರ್ ಮಾಡ್ತಾರೆ, ಕೆಲವೊಮ್ಮೆ ಚುನಾವಣೆ ಆದ ನಂತರ ಡಿಕ್ಲೇರ್ ಮಾಡ್ತಾರೆ. ಅದನ್ನು ಪಾರ್ಲಿಮೆಂಟರಿ ಬೋರ್ಡು ಆ ಸಂದರ್ಭಕ್ಕೆ ತಕ್ಕ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ನಮ್ಮ ಉದ್ದೇಶ BJP ಮುಖ್ಯಮಂತ್ರಿ ಕೂತ್ಕೋಬೇಕು, BJP ಐಡಿಯಾಲಜಿಯ ಪ್ರಕಾರ ಆಡಳಿತ ಆಗಬೇಕು. ಇದು ನಮ್ಮ ಉದ್ದೇಶ ಇರೋದು. ಯಾರೇ ಬಂದರೂ BJP ಐಡಿಯಾಲಜಿ ಪ್ರಕಾರ ಕೆಲಸ ಮಾಡಬೇಕಾಗತ್ತೆ, BJP ಐಡಿಯಾಲಜಿಯನ್ನೇ ಅವ್ರು ಪ್ರತಿನಿಧಿಸಬೇಕಾಗತ್ತೆ. ಸಿಟಿ ರವಿ ಅವರು ಒಕ್ಕಲಿಗ ನಾಯಕನ, ಹಿಂದುತ್ವದ ನಾಯಕನ? ನಾನು BJP ಕಾರ್ಯಕರ್ತ. ನಾನು ಒಕ್ಕಲಿಗ ನಾಯಕ ಅಂತಲೂ ಬ್ರ್ಯಾಂಡ್ ಮಾಡ್ಕೊಂಡಿಲ್ಲ. ನಾವು ಒಂದು ಜಾತಿಯಲ್ಲಿ ಹುಟ್ಟಿದ್ದೇನೆ. ರಾಜಕಾರಣ ಜಾತಿ ರಾಜಕಾರಣ ಅಲ್ಲ, ರಾಜಕಾರಣ ಹಿಂದುತ್ವದ ರಾಜಕಾರಣನೇ. ಆದರೆ ಕಾರ್ಯಕರ್ತ BJP ಕಾರ್ಯಕರ್ತ ನಾನು.
ನನಗೆ ನಾನೇ ಸರ್ಟಿಫಿಕೇಟು ಕೊಟ್ಕೊಳಕ್ಕೆ ಹೋಗಲ್ಲ. ಜನ ತೀರ್ಮಾನ ಮಾಡಬೇಕು. ಲೀಡ್ರು ಅನ್ನೋದನ್ನು ಜನ ಕೊಡಬೇಕಾಗಿರೋದು. ನಾವು ಸರ್ಟಿಫಿಕೇಟ್ ಹಾಕೊಳ್ಳೋಕ್ಕಾಗಲ್ಲ, ಸೆಲ್ಫ್ ಡಿಕ್ಲೇರ್ ಮಾಡ್ಕೊಳಕ್ಕಾಗಲ್ಲ. ಜನ ಹೇಳಬೇಕು ಇವನು ನಾಯಕ ಹೌದಾ ಅಲ್ವಾ ಅಂಥೇಳಿ. ನಮಗೆ ನಾವೇ ಏನು ಘೋಷಣೆ ಮಾಡ್ಕೊಳ್ಳೋಣ. ಸಾಮಾನ್ಯ ಕಾರ್ಯಕರ್ತ ಅಂತ. ನಾನು ಕಾರ್ಯಕರ್ತ ಅನ್ನೋದು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಆಗಲ್ಲ. ಎಲ್ಲಿವರೆಗೂ ಕಾರ್ಯ ಮಾಡ್ತಿರ್ತೀವಿ, ಎಲ್ಲಿವರೆಗೂ ಪಕ್ಷ ನಿಷ್ಠೆ ಇರುತ್ತೆ, ಅಲ್ಲಿವರೆಗೂ ನಾನು BJP ಕಾರ್ಯಕರ್ತನೇ. ಓಕೆ. ಈ ಹಿಂದೆ ನೀವು ಸಚಿವರಾದವರು, ಮುಂದೆ ಅಧಿಕಾರ ಬಂದರೂ ಕೂಡ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇರೋರು, ಹಿಂದೆ ಮಾಡಲಾಗದ ಮುಂದೆ ಮಾಡಬೇಕಾದಂಥ ಕೆಲಸ ಯಾವುದು ಅಂತ? ಹೇಳದೆ ಮಾಡುವನು ರೂಢಿಯೊಳಗೆ ಉತ್ತಮನು ಅಂತ ಗಾದೆ ಮಾತಿದೆ. ಓಕೆ. ಹೇಳಿ ಮಾಡುವನು ಮಧ್ಯಮನು, ಓಕೆ, ಹೇಳಿಯೂ ಮಾಡದವನು ಡ್ಯಾಶ್ 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 ಅಂತ ಗಾದೆ ಬಂದಿದೆ. ಹಂಗಾಗಿ ನಮ್ಮ ಏನು ಮಾಡಬೇಕು ಅನ್ನೋ ಸ್ಪಷ್ಟತೆ ಇದೆ. ವಿಚಾರಕ್ಕೆ ಬದ್ಧನಾಗಿ ಜನಸಾಮಾನ್ಯರ ಹಿತವನ್ನು ಲಕ್ಷ್ಯದಲ್ಲಿಟ್ಕೊಂಡು, ಕರ್ನಾಟಕದ ರಾಜ್ಯದ ಹಿತವನ್ನು ಗಮನದಲ್ಲಿಟ್ಕೊಂಡು ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸನ ಮಾಡಬೇಕು ಅನ್ನೋದಷ್ಟೇ ಉದ್ದೇಶ ಇದೆ. ಬಿಟ್ಟರೆ ನಾವೀಗ ಇದನ್ನು ಯಾವುದನ್ನು ಈಗ ಏನು ಮಾಡ್ತೀವಿ ಅಂತ ಹೇಳೋದು ಸೂಕ್ತ ಆಗಲ್ಲ. ಸರ್, BJP ಅಧಿಕಾರಕ್ಕೆ ಬರಲಿಕ್ಕೆ ಹಿಂದೂ ಕಾರ್ಯಕರ್ತರು ಒಂದು ಮೆಟ್ಟಿಲು. ಆದರೆ ಅಧಿಕಾರಕ್ಕೆ ಬಂದ ನಂತರ ಕಠಿಣ ಕ್ರಮಕ್ಕೆ ಸೀಮಿತ ಆಯಿತು. ಆದರೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಕಾರ್ಯಕರ್ತರ ಹಿತವನ್ನು, ಅಂದರೆ ಹಿಂದೂ ಕಾರ್ಯಕರ್ತರ ಹಿತವನ್ನು BJP ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾಡಲಿಲ್ಲ ಅಂತೇಳಿ ಒಂದು ಆರೋಪ ಇದೆ. ನೋಡಿ, BJP ಇಲ್ಲದೆ ಇರುವ ಕಾಂಗ್ರೆಸ್ಸು ಹಿಂದೂ ಕಾರ್ಯಕರ್ತರನ್ನ ಮೇಲೆ ಮೊಕದ್ದಮೆಗಳ ಮೇಲೆ ಮೊಕದ್ದಮೆ, ಸುಳ್ಳು ಮೊಕದ್ದಮೆಗಳು. BJP ಇದ್ದಾಗ ಆ ರೀತಿ ಸುಳ್ಳು ಮೊಕದ್ದಮೆಗಳನ್ನು ಯಾವತ್ತೂ ಹಿಂದೂ ಕಾರ್ಯಕರ್ತರು ಹಿಂದೆ ಹಾಕಿದ ಮೊಕದ್ದಮೆ ತೆಗೆದು ಇಲ್ವಲ್ಲ? ಸಾಕಷ್ಟು ಕಾರ್ಯಕರ್ತರು ತೆಗೆಸಿದ್ದೀವಿ, ನಾವೇ ತೆಗೆಸಿದ್ದೀವಿ. ಕ್ಯಾಬಿನೆಟ್ ಉಪಸಮಿತಿಯಲ್ಲಿ ನಾವೇ ನೂರಾರು ಪ್ರಕರಣಗಳನ್ನು ತೆಗೆಸಿದ್ದೇವೆ. ಕಾರ್ಯಕರ್ತರನ್ನು ಬಿಟ್ಟುಕೊಟ್ಟು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ನಮ್ಮ ಪಕ್ಷಕ್ಕೂ ಬದ್ಧತೆ ಇದೆ. ಪಕ್ಷದ ಕಾರ್ಯಕರ್ತರಿಂದಾಗಿಯೇ ಭಾರತೀಯ ಜನತಾ ಪಾರ್ಟಿ ಬೆಳೆದಿರೋದು. ಕಾರ್ಯಕರ್ತರನ್ನು ಬಿಟ್ಟು ರಾಜಕಾರಣ ಮಾಡಿದ್ರೆ ಬೇರು ಒಣಗಿದ್ರೆ ಮೇಲೆ ಹೂವು ಹಣ್ಣು ಬಾಡೋದಕ್ಕೆ ಹೆಚ್ಚು ಕಾಲ ಬೇಕಾಗಲ್ಲ. ಕಾರ್ಯಕರ್ತರೇ ಶಕ್ತಿ, ಕಾರ್ಯಕರ್ತರೇ ಬೇರು. ಮತ್ತು ನಮ್ಮದು ಕೇಡ್ರ್ ಬೇಸ್ಡ್ ಲೀಡರ್ಶಿಪ್ ಇರುವಂಥ ಒಂದು ಸಂಘಟನೆ ಇದೆ, ರಾಜಕೀಯ ಪಕ್ಷ. ನಮ್ಮಲ್ಲಿ ಬಹುತೇಕ ಜನ, ಅಲ್ಲೊಂದು ಇಲ್ಲೊಂದು ಅಪವಾದ ಇರ್ಬೋದು, ಕಾರ್ಯಕರ್ತರೇ ನಾಯಕರಾಗಿ ಬೆಳೆದಿದ್ದಾರೆ. ನೀವು ಪ್ರಧಾನಮಂತ್ರಿಗಳು ಕಾರ್ಯಕರ್ತರೇ ನಾಯಕರಾಗಿ ಬೆಳೆದಿರೋರು. ಒಂದು ಕಾಲದ ಕಾರ್ಯಕರ್ತರೇ ಇವತ್ತಿನ ನಾಯಕರು. ನೀವು ಗೃಹ ಸಚಿವರು ಒಂದು ಕಾಲದ ಕಾರ್ಯಕರ್ತರು, ರಕ್ಷಣಾ ಸಚಿವರು ಒಂದು ಕಾಲದ ಕಾರ್ಯಕರ್ತರು. ಹಾಗೆಯೇ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಒಂದು ಕಾಲದ ಕಾರ್ಯಕರ್ತರು. ಅಲ್ಲೊಂದು ಇಲ್ಲೊಂದು ಅಪವಾದ ಇರ್ಬೋದು. 90% ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಲಿಕ್ಕೆ ಶ್ರಮಿಸಿದ ಕಾರ್ಯಕರ್ತನೇ ನಾಯಕನಾಗಿ ಬಹುತೇಕ ರಾಜ್ಯಗಳಲ್ಲಿ ನೇತೃತ್ವವನ್ನು ವಹಿಸಿರೋದು. ಹಾಗಾಗಿ ನಮ್ಮದು ಕಾರ್ಯಕರ್ತ ಆಧಾರಿತ, ಕಾರ್ಯಕರ್ತರಿಂದಲೇ ಕೂಡಿದ ಪಕ್ಷ. ಓಕೆ. ಈಗ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡಿದರೆ ಅದಕ್ಕೆ ಓಟ್ ಬೀಳುತ್ತಾ? ಆ ಸ್ಥಿತಿಯಲ್ಲಿ ಕರ್ನಾಟಕ ಇದೆಯಾ? ಯಾವ ಐಡಿಯಾಲಜಿ ಮೇಲೆ ಎಲೆಕ್ಷನ್ಗೆ ಹೋಗ್ತೀರಿ ಅಂತ? ಸಿದ್ಧಾಂತ ಕಾರ್ಯಕರ್ತರನ್ನು ಬೆಳೆಸೋದಕ್ಕೆ, ಕಾರ್ಯಕರ್ತರಿಗೆ ಪ್ರೇರಣೆ ಕೊಡೋದಕ್ಕೆ, ಪಕ್ಷವನ್ನು ಕಟ್ಟೋದಕ್ಕೆ. ಅದು ಸಿದ್ಧಾಂತವನ್ನು ಬದಲಿಸೋ ಪ್ರಶ್ನೆ ಇಲ್ಲ. ಓಕೆ. ತಂತ್ರಗಾರಿಕೆಯನ್ನು ಬದಲಾಯಿಸ್ಬೋದು. ಚುನಾವಣಾ ತಂತ್ರಗಾರಿಕೆ ಅದು ಕೇವಲ ಆ ಚುನಾವಣೆಗೆ ಸೀಮಿತವಾಗಿರೋ ತಂತ್ರಗಾರಿಕೆ. ಸಿದ್ಧಾಂತ ಅದು ಬದಲಾಗಕ್ಕೆ ಸಾಧ್ಯ ಇಲ್ಲ. ಸಿದ್ಧಾಂತ ಒಂದೇನೆ. ಹಿಂದುತ್ವ, ರಾಷ್ಟ್ರವಾದ, ಅದೇ ನಮ್ಮ ಸಿದ್ಧಾಂತ. ಆ ಸಿದ್ಧಾಂತವನ್ನು ಬಿಟ್ಟು ರಾಜಕಾರಣ ಮಾಡೋ ಪ್ರಶ್ನೆನೇ ಇಲ್ಲ. ಅಂತ್ಯೋದಯ ನಮ್ಮ ಸಿದ್ಧಾಂತ, ಹಿಂದುತ್ವ ನಮ್ಮ ಸಿದ್ಧಾಂತ, ದೇಶ ಮೊದಲು ಅನ್ನೋದು ನಮ್ಮ ಸಿದ್ಧಾಂತ. ಅದನ್ನು ಬಿಟ್ಟು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ಇನ್ನು ಆಗೊಮ್ಮೆ ಈಗೊಮ್ಮೆ ಚುನಾವಣಾ ತಂತ್ರಗಾರಿಕೆಯ ಭಾಗವಾಗಿ ತಂತ್ರಗಾರಿಕೆಯನ್ನು ಬದಲಾಯಿಸ್ತೇವೆ. ಸಿದ್ಧಾಂತನ ಬದಲಾಯಿಸೋ ಪ್ರಶ್ನೆ ಇಲ್ಲ, ಯಾವತ್ತಿಗೂ ಬದಲಾಯಿಸಲ್ಲ. ಎಲ್ಲೋ ಒಂದು ಕಡೆ ಸಿ.ಟಿ. ರವಿ ಅವರ ಅವ್ರ ಸ್ಪೀಡ್ಗೆ ಬ್ರೇಕ್ ಹಾಕಬೇಕು ಅನ್ನೋ ಪ್ರಯತ್ನ ನಡೀತು ಅನ್ನುವಂಥ ಮಾತುಗಳು ಕೇಳಿ ಬಂದವು. ನಿಮ್ಗೇನು ಅನ್ಸುತ್ತೆ? ಆ ಥರ ಏನಾದರೂ ಆಗಿದೆಯಾ? ಈಗ ಆಗೋದನ್ನು ಯಾರೂ ತಪ್ಸೋಕ್ಕಾಗಲ್ಲ. ನನಗೆ ನನ್ನ ಕೈಲಿ ಸಾಧ್ಯ ಇರೋದೇನು? ಪಕ್ಷನಿಷ್ಠೆ, ಅದರಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬಾರದಂತೆ ನೋಡ್ಕೊಳ್ಳೋದು, ಪರಿಶ್ರಮ, ಶಕ್ತಿ ಮೀರಿ ಕೆಲಸ ಮಾಡೋದು. ಇದಿಷ್ಟೇ ನನ್ನ ಕೈಲಿರೋದು. ಉಳಿದಿದ್ದನ್ನು ಆಯಾ ಸಂದರ್ಭ, ಪಾರ್ಟಿ ತೀರ್ಮಾನ ಮಾಡುತ್ತೆ. ನನ್ನ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ, ಪಕ್ಷದ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ನನ್ನ ಬಗ್ಗೆ ಪಕ್ಷ ಯೋಚನೆ ಮಾಡುತ್ತೆ. ಓಕೆ. ವೆಸ್ಟ್ ಬೆಂಗಾಲಲ್ಲಿ BJP ಅಧಿಕಾರಕ್ಕೆ ಬರುತ್ತೆ ಅಂತ ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳ್ತೀರಿ ನೀವು? 100ಕ್ಕೆ 100. ಮೊದಲನೇ ಹಂತದಲ್ಲಿ 100ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. 152 ಸೀಟ್ಗಳಿಗೆ ಚುನಾವಣೆ ನಡೆದಿದೆ. ಅಲ್ಲೇ 100ಕ್ಕೂ ಹೆಚ್ಚು ಸ್ಥಾನ ಗೆಲ್ತೀವಿ. ಎರಡನೇ ಹಂತದಲ್ಲಿ 142 ಸ್ಥಾನಗಳಿಗೆ ಚುನಾವಣೆ ನಡೆಯೋದಿದೆ. ಅಲ್ಲಿ ಸ್ವಲ್ಪ ಡೆಮೋಗ್ರಫಿ ನಮಗೆ ಎಗೆನೆಸ್ಟ್ ಇದೆ.
ಬಾಂಗ್ಲಾದೇಶದ ಮತದವರು ಬಂದು ಇಲ್ಲಿ ಮತದಾರರ ಪಟ್ಟಿಲಿ ಸೇರ್ಕೊಂಡಿದ್ದಾರೆ. ಎಷ್ಟೇ SIR ಮಾಡಿದರೂ ಕೂಡ ಓಕೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡುವ ವ್ಯವಸ್ಥೆ ಅವ್ರ ಜೊತೆಗೆ ನಿಂತಿರೋದ್ರಿಂದಾಗಿ ನಕಲಿ ಮತದಾರರು ಇನ್ನೂ ಉಳ್ಕೊಂಡಿದ್ದಾರೆ. ಓಕೆ. ಈ ಎಲ್ಲ ಕಾರಣಕ್ಕೆ ಡೆಮೋಗ್ರಫಿ ನಮಗೆ ಎಗೆನೆಸ್ಟ್ ಇದೆ. ಅವ್ರು ರಾಷ್ಟ್ರವಾದಕ್ಕೆ ವಿರೋಧವಾಗಿದ್ದಾರೆ, ಓಕೆ. ಹಿಂದುತ್ವಕ್ಕೆ ವಿರೋಧವಾಗಿದ್ದಾರೆ. ಆ ಕಾರಣಕ್ಕೆ ಅಲ್ಲಿ ಸ್ವಲ್ಪ ನಮಗೆ ಚಾಲೆಂಜಿಂಗ್ ಇದೆ. ಉಳಿದೆಲ್ಲ ಕಡೆಗಳಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ, ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ. BJP ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನು ವಿವಿಧ ಸಮೀಕ್ಷೆಗಳು ಮೊದಲನೇ ಹಂತದ ಚುನಾವಣೆ ನಂತರ ಉಲ್ಲೇಖ ಮಾಡಲಿಕ್ಕೆ ಶುರುವಾಗಿದ್ದಾರೆ. ಸಟ್ಟಾ ಬಜಾರ್ನಲ್ಲೂ ಕೂಡ BJP ಒಂದು ಫೇವರೇಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಅವರೇ 148 ಹೇಳ್ತಾ ಇದ್ದಾರೆ. ಓಕೆ. ಸಿಟ್ರು ಅವರ ತುಂಬ ಥ್ಯಾಂಕ್ ಯು. ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಜೊತೆಗೆ ಮಾತಿಗೆ ನಿಂತ್ರಿ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, CT ರವಿ ಅಂತ ಹೇಳಿದರೆ ಹಾಗೆ ಯಾವುದೇ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಅದಕ್ಕೆ ತಕ್ಷಣವೇ ರಿಯಾಕ್ಟ್ ಮಾಡುವಂಥ ಪ್ರತ್ಯುತ್ಪನ್ನ ಮತಿತ್ವ ಅವರಿಗಿದೆ. ಹಿಂದುತ್ವ ಅಥವಾ ಪಕ್ಷ ಅಂತ ಕೇಳಿದರೆ ನನಗೆ ಹಿಂದುತ್ವ ಅಂತ ಹೇಳ್ತಾರೆ. ಒಕ್ಕಲಿಗ ನಾಯಕನ ಅಥವಾ ಹಿಂದುತ್ವದ ನಾಯಕನ ಕೇಳಿದರೆ ನಾನು ಹಿಂದುತ್ವದ ನಾಯಕ ಅಂತ ಹೇಳಿದ್ದಾರೆ. ನೋಡೋಣ CT ರವಿ ಅವರ ಭವಿಷ್ಯ ನಿಜ ಆಗತ್ತಾ, ಬಂಗಾಳದಲ್ಲಿ BJPಯ ಬಾವುಟ ಹಾರ್ತದ ಅಂತ. ಅಲ್ಲಿ ತನಕ ಕಾದು ನೋಡೋಣ. ನಾವು ಮತ್ತೆ ಬರ್ತೇವೆ. ಪಬ್ಲಿಕ್ ಮಿರರ್, ಇದು ನಿಮ್ಮದೇ ಪ್ರತಿಬಿಂಬ.